ಓಡ್ ಬಂದೆ ಅಂದರೆ ಅಮ್ಮನೇ ಕರ್ಕೊಂಡು ಬಂದರು ಒಂದು ಪ್ರೋಗ್ರಾಮ್ ನೋಡ್ಸೋದಕ್ಕೋಸ್ಕರ. ಬಂದು ಮೊದಲನೇ ವಾರದಲ್ಲೇ ನನಗೆ ಒಂದು ಕೀಬೋರ್ಡ್ ನುಡ್ಸೋಂಥ ಒಂದು ಅವಕಾಶ ಕೊಟ್ಟಿದ್ದು ಕಲ್ಯಾಣ್ ಸರ್. ನನ್ನ ಜರ್ನಿ ಅಲ್ಲಿಂದ ಶುರುವಾಯಿತು. ಸಂಗೀತ ಅಪ್ಪನೇ ನನ್ನ ಮೊದಲ ಗುರು. ಅವರೇ ನನಗೆಲ್ಲ ಹೇಳ್ಕೊಟ್ಟಿದ್ದು. ಇವತ್ತು ಅವರು ಕೊಟ್ಟಿರೋವಂಥ ವಿದ್ಯೆಯಿಂದನೇ ನಾನು ಇವತ್ತನ್ನು ನಾನು ತೇಲ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಸಿನಿಮಾ ಸಂಗೀತ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಅದ್ರದ್ದು ಒಂದು ಗಂಧಗಾಳಿ ನನಗೆ ಗೊತ್ತಿರಲ್ಲ. ಅದು ನಾನು ಕಲ್ತಿದ್ದೆ ಕಲ್ಯಾಣ್ ಸರಿಂದ. ಸೊ ನನ್ನ ಇಂಡಸ್ಟ್ರಿಯ ಗಾಡ್ ಫಾದರ್ ಕಲ್ಯಾಣ್ ಸರ್. ಸೊ ಅಲ್ಲಿಂದ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬಂದು ಮೊದಲನೇ ಸಿನಿಮಾ ರಿಲೀಸ್ ಆಗಿ ಬಾಬಿಯವರ ಪರಿಚಯ ಆಯಿತು 2006ರಲ್ಲಿ. ಸೊ ಅವಾಗಿಂದ ನಾನು ಅವರಿಗೆ ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ದೆ. ಸೊ ಈ ಥರ ಬಂದು ನಾವು ಒಂದೊಂದು ಸಿನಿಮಾ ಮಾಡ್ಕೊಂಡು ಬಂದು ನಮಗೆ ಇದಾದಮೇಲೆ ಒಂದು ಪ್ರೊಡಕ್ಷನ್ ಮಾಡೋಣ ಅನ್ನೋದೊಂದು ಕನಸಿತ್ತು. ಯಾಕಂದರೆ ನಾನು ಐ ಆಲ್ವೇಸ್ ಬಿಲೀವ್ ನಾವು ಏನಾದರೂ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಒಂದು ವೃತ್ತಿಯಲ್ಲಿದ್ದರೆ ಅದರದ್ದು ಉನ್ನತ ಅದರ ಟಾಪ್ಗೆ ನಾವು ಹೋಗಬೇಕು, ಅದು ಯಾವುದೇ ಕೆಲಸ ಮಾಡಲಿ ಅಂತ. ಸೊ ಆ ಒಂದು ಥಾಟ್ನ ಯಾವತ್ತೂ ನನ್ನ ಮೈಂಡಲ್ಲಿ ನನಗೆ ಇತ್ತು. ನಾನು ಇವಾಗ ಕೆಲಸ ಮಾಡಬೇಕಾದ್ರೆ ಸೊ ಸಿನಿಮಾದಲ್ಲಿದ್ದೀನಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ. ಅದರದ್ದೊಂದು ಪ್ರೊಡಕ್ಷನ್ ಅನ್ನೋದು ಒಂದು ಉನ್ನತ ಸ್ಥಾನ. ಸೊ ಅಲ್ಲಿಗೆ ಮಾಡಬೇಕು ಅಂತ. ಹಾಗೂ ಐ ಆಮ್ ನಾಟ್ ವೆರಿ ಗುಡ್ ಎಟ್ ಬಿಸ್ನೆಸ್ ಎಲ್ಲ ಬಾಬಿನೇ ನೋಡ್ಕೊಳ್ಳೋದು. ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಸೆ ಮಾತ್ರ. ಸೊ ಆ ಒಂದು ಡ್ರೀಮಿಂದ ನಾವೊಂದು ಜಸ್ಟ್ ಮ್ಯಾರಿಡ್ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಒಂದು ಅವಕಾಶ ಸಿಕ್ತು. ಫಸ್ಟ್ ಯಾರು ಡೈರೆಕ್ಷನ್ ಮಾಡೋಣ ಅಂದಾಗ ಬಾಬಿಯವರೇ ಕತೆ ಬರೆದಿದ್ರು, 2-3 ಕತೆ ಬರೆದಿದ್ರು. ಬಟ್ ನನಗೆ ಈ ಕತೆ ಕೇಳಿದ ಕೂಡಲೇ ನನಗೆ ಇದೊಂದು ಸಿನಿಮಾಗೆ ಬರಬೇಕಲ್ಲ ಅಂತ ಅನಿಸ್ತು ಅಷ್ಟೇ. ಯಾಕಂದರೆ ನಾನು ತುಂಬ ಜಾಸ್ತಿ ಯೋಚನೆ ಮಾಡೋಕ್ಕೋಗಲ್ಲ. ಹಾಡುಗಳು ಮಾಡಬೇಕಾದ್ರೂ ಅಷ್ಟೇ. ಆ ಕ್ಷಣದಲ್ಲಿ ನಾನು ಏನು ಮ್ಯೂಸಿಕ್ ಮನಸ್ಸಿಗೆ ಬರುತ್ತೋ ಆ ಮ್ಯೂಸಿಕ್ ಮಾಡ್ತೀನಿ. ಅದು ಎಲ್ಲರಿಗೂ ಹೋಗಿ ತಲುಪತ್ತೆ. ಸೊ ಅದೇ ಥರ ಪ್ರೊಡ್ಯೂಸ್ ಮಾಡಬೇಕು ಅಲ್ವಾ, ಅದು ಮಾಡೋಣ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೊಳ್ತಾರೆ ಅಂತ ನಾನು ಜಸ್ಟ್ ಒಂದು ಫೇಸ್ ಆಗಿ ನಿಂತಿದ್ದೀನಿ ಪ್ರೊಡಕ್ಷನಲ್ಲಿ. ಬಟ್ ಎಲ್ಲದ ಹಾರ್ಡ್ ವರ್ಕು ಬಾಬಿ ಅವ್ರದ್ದೇನೆ. ಸೆಟ್ನ ಅದನ್ನು ಸಂಭಾಳಿಸ್ಕೊಂಡು ಆರ್ಟಿಸ್ಟ್ಗಳ ಹತ್ರ ಎಲ್ಲ ಮಾತಾಡಿಕೊಟ್ಟು ಶೂಟಿಂಗ್ ಹೋದ್ಮೇಲೆ ಅವರೇನೆ. ನಾನೊಂದು 5-6 ದಿವಸ ಹೋಗಿರ್ಬೋದು ಅಷ್ಟೇ ಸೆಟ್ಟಿಗೆ. ಪ್ರತಿಯೊಂದೂ ಹೆಗಲೇ ಹಿಡ್ಕೊಂಡು ಬಾಬಿಯವ್ರ ಫ್ಯಾಮಿಲಿಯವರು ಎಲ್ಲರೂ, ಬಾಲಾಜಿ ಸರ್ ಮಕ್ಕಳು ಹರ್ಷಿಕಾ ಎಲ್ಲರೂ ಬಂದು ಅಲ್ಲಿ ಅವರವ್ರ ಕೆಲಸನ ನೋಡಿಕೊಂಡು ಕೆಲಸ ಮಾಡಿದ್ದಾರೆ. ಹಾಗೂ ನೆಕ್ಸ್ಟ್ ನಮ್ಮ ಹೀರೋ, ನಾನು ಶೈನ್ ಬಗ್ಗೆ ಏನಂತ ಹೇಳಿ. ನನ್ನ ಫಸ್ಟು ನಾವು ಲಿಸ್ಟ್ ಮಾಡಿದಾಗ ಅದ್ರಲ್ಲಿ ಫಸ್ಟ್ ಇದ್ದಿದ್ದ ಹೆಸರೇನೆ ಶೈನ್. ಆಮೇಲೆ ಅದೇನೇನೋ ಇದು ಕಾರಣವಾಗಿ ಅಂದರೆ ನಮಗೆ ಗೊತ್ತಿರಲಿಲ್ಲ ಅಂದರೆ ನಂಗೆ ಶೈನ್ ಸಿಗ್ತಾರೋ ಏನೋ ಅನ್ನೋದು. ನಾವು ಹೋಗಿ ಅಂದರೆ ಹಂಗಲ್ಲ, ಇನ್ನು ಹೋಗಿ ಸುಮ್ಮನೆ ಹಿಂಗೆ ಕೇಳಿಬಿಟ್ರೆ ನಮಗೆ ಗೊತ್ತಿಲ್ವಲ್ಲ. ಮ್ಯೂಸಿಕ್ ಅಂದರೆ ಗೊತ್ತು ನನಗೆ. ಬಟ್ ಒಂದು ನಮ್ಮ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂದಾಗ ನಿಮಗೊಂದು ನಂಬಿಕೆ ಬರಬೇಕು ನಮ್ಮಲ್ಲಿ. ಆ ಒಂದು ಅರ್ಥದಲ್ಲಿ ಹೇಳಿದೆ. ಸೊ ಶೈನ್ ಹೋಗಿ ಕೂಡಲೇ ಫಸ್ಟ್ ದಿವಸ ಒಪ್ಕೊಂಡ್ರು. ಆ್ಯಂಡ್ ಅಂಕಿತ್ ಅವರು ಕೂಡ ಒಂದು ಸತಿ ನಾವು ಅಪ್ರೋಚ್ ಮಾಡಿದಾಗ ಅವ್ರು ಬಂದು ಕೇಳಿ ಅವ್ರು ಒಪ್ಕೊಂಡು ಮಾಡಿಕೊಟ್ರು. ಅದು ಒಪ್ಕೊಳ್ಳೋಕ್ಕೆ ಆ ಒಂದು ನಮ್ಮನ್ನು ಅದನ್ನು ಇಂಟ್ರೊಡ್ಯೂಸ್ ಮಾಡಿಕೊಡೋದಕ್ಕೆ ಚಂದ್ರಜಿತ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಬ್ಬನಿ ತಬ್ಬಿದ ಇಲ್ಲಿ ಡೈರೆಕ್ಟ್ರಿಗೆ. ಅವರು ನಮ್ಮ ಸಜೆಸ್ಟ್ ಮಾಡಿದ್ರಲ್ಲಿ ನಮಗೆ ತುಂಬಾ ಸಹಕರಿಸಿದ್ದಾರೆ ಅವರು. ಸೊ ದಯವಿಟ್ಟು ಮುಂದೆ ಬರಬೇಕು ಚಂದ್ರಜಿತ್. ಸೊ ಈ ಥರ ಒಪ್ಕೊಂಡ್ರು. ಸೊ ಒಬ್ಬೊಬ್ಬರೂ ಸಿನಿಮಾದಲ್ಲಿ ಶೈನ್ ಆಗಲಿ, ಅಂಕಿತಾ ಅಮರರಾಗಲಿ, ಶ್ರುತಿ ಮ್ಯಾಮ್ ಆಗಲಿ, ರವಿಶಂಕರ್ ಸರ್ ಆಗಲಿ, ದೇವರಾಜ್ ಸರ್ ಆಗಲಿ, ಶ್ರೀಮಂತ್ ಸರ್, ವಾಣಿ ಮೇಡಮ್ ಆಗಲಿ, ವಾಣಿ ಹರಿಕೃಷ್ಣರು ಮೊದಲನೇ ಸತಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸಾಕ್ಷಿ ಅಗ್ವರ್ಲ್ ಆಗಿರಲಿ, ಅವರು ತುಂಬ ಅದ್ಭುತವಾಗಿ ಒಂದು ನಡ್ಸ್ಕೊಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಐ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಐ ಆಲ್ವೇಸ್ ರಿಮೆಂಬರ್ ನಿಮ್ಮ ಎಲ್ಲರ ಕಾಂಟ್ರಿಬ್ಯೂಷನ್. ನಾನು ಖಂಡಿತ ಯಾವಾಗಲೂ ನಾನು ಕೇಳ್ಕೊಳ್ತೀನಿ. ಇದಕ್ಕೆ ಮೇಲೆ ನನಗೆ ಏನು ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಸರ್ಗೆ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಅವರು ಬಂದು ಒಂದೇ ಮಾತು ಹೇಳಿದ ಕೂಡಲೇ, ಗುರುವೇ ನಾವೆಲ್ಲ ಜೊತೆ ಕೆಲಸ ಮಾಡೋರು, ನೀವು ಹೇಳೋದು ಬೇಡ, ನಾನು ಬರ್ತೀನಿ 4:15 ತಾನೇ ಅಲ್ಲಿರ್ತೀನಿ ಅಂದರು. ಕರೆಕ್ಟಾಗಿ 4:15ಗೆ ಬಂದರು. ನಮ್ಮ ಕಾರ್ಯಕ್ರಮ ಶುರು ಆಗೋದು 5 ನಿಮಿಷ ಲೇಟ್ ಆಯಿತು. ಸೊ ಥ್ಯಾಂಕ್ ಯು ಉಪ್ಪಿ ಸರ್. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಒಂದೊಂದು ಮಾತನ್ನು ನಮ್ಮನ್ನು ಹುರಿದುಂಬಿಸುತ್ತೆ. ನಿಮ್ಮ ಜೊತೆ ಇನ್ನೂ 100 ಸಿನಿಮಾಗಳು ಕೆಲಸ ಮಾಡೋ ಅನ್ನೋ ಆಸೆ ನಮ್ಮ ಮನಸ್ಸಲ್ಲಿ ತುಂಬುತ್ತೆ. ಐ ಥ್ಯಾಂಕ್ ಯು ಸೋ ಮಚ್ ಈ ಟೀಸರ್ನ ರಿಲೀಸ್ ಮಾಡಿಕೊಡೋದಕ್ಕೆ. ಹಾಗೂ ನಿರ್ದೇಶಕರ ಅಜಯ್ ಭೂಪತಿ ಅವರಿಗೆ, ನಮ್ಮ ಮಂಗಳವಾರಂ. ಸೊ ಥ್ಯಾಂಕ್ಸ್ ಫಾರ್ ಮಂಗಳವಾರಂ. ನಾನು ಯಾವತ್ತೂ ನಿಮಗೆ ಹೇಳಿರಲಿಲ್ಲ. ಸೊ ಯುವರ್ ಫಿಲ್ಮ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಟು ಡೂ ದಟ್ ಬ್ಯಾಕ್ಗ್ರೌಂಡ್ ಸ್ಕೋರ್.
ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಧಿಲನ್ ಸ್ವಾಮಿನಾಥನ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಿಧಿಲನ್ ನನಗೆ ಇನ್ನೂ ಜ್ಞಾಪಕ ಇದೆ, ನಿಧಿಲನ್ ಅವರು ನನ್ನ ಮೊದಲನೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಂದಾಗ ಫಸ್ಟ್ ದಿವಸ ನಾನು ಅವ್ರನ್ನ ಮೀಟ್ ಮಾಡಿದೆ. ಆವಾಗ ಒಂದು ಕೊರಂಗು ಬೊಮ್ಮೈ ಅನ್ನೋ ಒಂದು ಸಿನಿಮಾ ಒಂದು ವರ್ಕ್ ಮಾಡೋ ಅವಕಾಶ ಸಿಕ್ತು ನಮಗೆ. ಕೊರಂಗು ಬೊಮ್ಮೈ ನಮಗೆ ಒಳ್ಳೆ ಹೆಸರು ಕೊಡ್ತು, ಬಟ್ ಮಹಾರಾಜ ಹೆಸರು ಜೊತೆ ಎಲ್ಲನೂ ತಂದು ಕೊಟ್ಟಿದೆ ನಮಗೆ. ಸೊ ಥ್ಯಾಂಕ್ ಯು ನಿಧಿಲನ್ ಫಾರ್ ದಿಸ್ ವಂಡರ್ಫುಲ್ ಮಹಾರಾಜ ಅಂತ ಸಿನಿಮಾ. ಆ್ಯಂಡ್ thank you and Bobby ma, thank you. I wish you will ಇಲ್ಲ, you are a superstar ನನಗೆ. ಯಾಕಂದರೆ ನನ್ನ ಬೆನ್ನು ಎಲುಬು ಅಂದ್ರೆ ಬಾಬಿ. ನನ್ನ ಆರಂಭ ದಿವಸದಿಂದನೂ ನನಗೆ ಅವ್ರ ಜೊತೆಗೆ ಮೀಟ್ ಮಾಡಿದಾಗ ನನಗೆ 20 ವರ್ಷ ಇರ್ಬೋದು. ಸೊ ಅವಾಗಿಂದನೂ ನನ್ನನ್ನು ಗೈಡ್ ಮಾಡ್ತಾ, ಯಾಕಂದರೆ ಸಂಗೀತ ಮಾತ್ರ ಗೊತ್ತಿಲ್ಲದೆ ಇದ್ದರೆ ಸಾಲದು, ಅದ್ರ ಜೊತೆ ಅದನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಸುಮಾರು ವಿಷಯಗಳಿರುತ್ತೆ. ಆ ಸುಮಾರು ವಿಚಾರಗಳೇ ಬಾಬಿಯವರು. ಆ್ಯಂಡ್ ಥ್ಯಾಂಕ್ ಯು. ನನಗೆ ನಮ್ಮ ತಂದೆ ತಾಯಿಯವ್ರನ್ನ ಇವಾಗ ಓದು ತಿಂಗಳಿನ 60ನೇ ನಮ್ಮ ತಂದೆಯವ್ರಿಗೆ 60 ವಯಸ್ಸಾಯಿತು. ಸೊ ನನ್ನ ಮನಸ್ಸಲ್ಲಿತ್ತು, ಅಯ್ಯೋ ನಾನು ಏನಾದ್ರು ಮಾಡಿ ಅದು ಸೆಲೆಬ್ರೇಟ್ ಮಾಡಬೇಕಲ್ಲ ಅಂತ. ನನಗೆ ಇದು ಸರ್ಪ್ರೈಸ್ ಆಗಿತ್ತು. ಐ ಆಮ್ ಸೋ ಹ್ಯಾಪಿ. ನನಗೆ ಮಾತುಗಳೇ ಬರ್ತಾಯಿಲ್ಲ. ಥ್ಯಾಂಕ್ಸ್ ಫಾರ್ ದಿಸ್ ಲವ್ಲಿ ಹಾನರ್ ಟು ಮೈ ಪೇರೆಂಟ್ಸ್. ಇದು ನನಗೆ ಸರ್ಪ್ರೈಸ್ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು. ಕಲ್ಯಾಣ್ ಸರ್ ನನ್ನ ಮೊದಲನೇ ಆಡಿಯೋ ರಿಲೀಸಲ್ಲೂ ಇದ್ದರು, ಇವತ್ತು ಮೊದಲನೇ ಪ್ರೊಡಕ್ಷನ್ಲೂ ಇದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನೀವೆಲ್ಲರೂ ನನಗೆ ಪ್ರೀತಿ ತೋರಿಸಿದ್ದೀರ. ನನ್ನ ಮೊದಲನೇ ಸಿನಿಮಾದಿಂದನೂ ಇಲ್ಲಿವರೆಗೂ ಪ್ರೀತಿ ತೋರಿಸಿದ್ದೀರ. ನಾನು ಎಷ್ಟು ಧನ್ಯವಾದ ಹೇಳಿದ್ರು ನಾನು ಸಾಲದು. ಸೊ ನನ್ನ ಮನಸಾರೆ ನಾನು ನಿಮಗೆ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜಸ್ಟ್ ಮ್ಯಾರಿಡ್ ಸಿನಿಮಾಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಆ್ಯಂಡ್ ಇಲ್ಲಿ ಬಂದಿರ್ತಕ್ಕಂಥ ಚಂದ್ರಜಿತ್ ಅವರಿಗೆ, ಮಂಜು ಸ್ವರಾಜ್ ನನ್ನ ಮೊದಲನೇ ಸಿನಿಮಾದ ನಿರ್ದೇಶಕರು, ಅವ್ರಿಗೆಲ್ಲರಿಗೂ, ಪ್ರೊಡ್ಯೂಸರ್ ಚೇತನ್ ಗೌಡ ಸರ್ಗೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳಿಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.